ಎಲ್ಲ ತೀರ್ಮಾನಗಳಿಗೂ ಕೂಡ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದು ಸಚಿವರು, ಶಾಸಕರು ಎಲ್ಲರ ನಡುವೆ, ಕಾರ್ಯಕರ್ತರ ನಡುವೆ ನಾನಾ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಹೈಪರ್ ಆಕ್ಟಿವ್ ಅಂತೀವಲ್ಲ, ಆ ಸ್ಥಿತಿಯಲ್ಲಿ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ನಾವು ನೋಡ್ತಾ ಇದ್ದೀವಿ. ಇವತ್ತು ಅಂತಲ್ಲ, ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಶಾಸಕರ ಸಭೆಗೂ ಸುರ್ಜೇವಾಲಾ, ಸಚಿವರ ಸಭೆಗೂ ಸುರ್ಜೇವಾಲಾ, ಜೆಬಿಎ ಚುನಾವಣೆ ಸಿದ್ಧತೆಗೂ ನಾಯಕರ ಸಭೆಗೆ ಸುರ್ಜೇವಾಲಾ ಮುಂದಾಗ್ತಾ ಇದ್ದಾರೆ. ಶುಕ್ರವಾರ ಬೆಂಗಳೂರು ನಾಯಕರ ಸಭೆಯನ್ನ ಸುರ್ಜೇವಾಲಾ ಈ ವಿಚಾರವಾಗಿ ನಡೆಸ್ತಾರಂತೆ. ಯೂಶಲಿ ಈ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಗಳದ್ದು ಕತೆ ಏನಿರುತ್ತೆ, ಟಾಸ್ಕ್ ಏನಿರುತ್ತೆ ಅಂತ ಕೇಳಿದ್ರೆ ಸಂಘಟನೆ ಮಾಡೋದು, ಪಕ್ಷದ ಒಳಗೆ ಜಗ್ಗಾಟಗಳಾಗದೇ ಇರೋ ರೀತಿ ನೋಡ್ಕೊಳ್ಳೋದು. ಆದರೆ ಈ ಬಾರಿ ಸುರ್ಜೇವಾಲಾ ಅವರು ನಿಭಾಯಿಸ್ತಾ ಇರುವಂತಹ ರೋಲ್ ನೋಡ್ತಾ ಇದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಮೂಗುದಾರ ಹಾಕಿ ಜಗ್ತಾ ಇದೆಯಾ ಸಿಎಂ ಮತ್ತು ಡಿಸಿಎಂ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ವಿಪರೀತ ಹೈಪರ್ ಆಕ್ಟಿವ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೂಗುದಾರ ಹಾಕಿ ಜಗ್ಗೋ ಕೆಲಸವನ್ನು ಮಾಡ್ತಾ ಇದೆಯಾ ಸಿಎಂ ಮತ್ತು ಡಿಸಿಎಂ ಅನ್ನ ಪರೋಕ್ಷವಾಗಿ ಸುರ್ಜೇವಾಲಾ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಹಿಂದೆಲ್ಲ ಬಿಜೆಪಿ ಅವರಿಗೆ ಗುಜರಾತ್ ಹೇಳ್ದಂಗೆ ಕೇಳ್ತಾರೆ ಅಂತಿದ್ರು, ಈಗ ಇವರು ಡೆಲ್ಲಿ ಹೇಳ್ದಂಗೆ ಕೇಳ್ತಿದ್ದಾರೆ ಅಂತ ಅಣಕಿಸ್ಕೊಳ್ಬೇಕಾದ ಸ್ಥಿತಿಯಲ್ಲಿದ್ದಾರಾ ಅಂತ. ಮಮತಾ, ನೋಡೋಕೋದ್ರೆ ಕಳೆದ 2.5 ವರ್ಷದಿಂದ ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸರ್ಕಾರದ ವಿಚಾರದಲ್ಲಿ ಅಥವಾ ಪಕ್ಷದ ವಿಚಾರಗಳಲ್ಲಿ ಪ್ರಮುಖವಾಗಿ ಎಂಟ್ರಿ ಆಗ್ತಾ ಇರುವಂಥದ್ದು, ಸಭೆ ಮಾಡದಂಥದ್ದು ನಡೆದಿದೆ. ವಿಶೇಷವಾಗಿ ಶಾಸಕರು ಮತ್ತು ಸಚಿವರ ನಡುವೆ ಭಿನ್ನಾಭಿಪ್ರಾಯದಲ್ಲಿ ಅದನ್ನು ಕೂರಿಸಿ ಪಕ್ಷದ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು, ಮತ್ತು ಮುಖ್ಯಮಂತ್ರಿಗಳು ಇವರು ಕೂತು ಸೆಟರೇಟ್ ಮಾಡಬೇಕಂತ ವಿಚಾರ ಆಗಿತ್ತದು. ಆದರೆ ಅದನ್ನ ನೇರವಾಗಿ ಉಸ್ತುವಾರಿಗಳು ಕೂತು ಸಭೆಯನ್ನು ಮಾಡಿಸ್ತಾರೆ. ಸಚಿವರ ಜೊತೆ ಪ್ರತ್ಯೇಕ ಸಭೆ, ಶಾಸಕರಿಗೆ ಜಿಲ್ಲಾವಾರು ಪ್ರತ್ಯೇಕ ಸಭೆಯನ್ನು ಮಾಡ್ತಾರೆ. ಇವೆಲ್ಲ ನೋಡ್ತಾ ಇದ್ದಾಗ ಇಲ್ಲೊಂದ್ಸರಿ ಈ ಸರ್ಕಾರದ ಅವಧಿಯಲ್ಲಿ ಹೈಕಮಾಂಡ್ ಸಾಕಷ್ಟು ಬಾರಿ ಮಧ್ಯಪ್ರವೇಶ, ನೇರ ಎಂಟ್ರಿ ಮಾಡ್ತಾ ಇತ್ತು ಅನ್ನುವಂಥ ಅನುಮಾನ ಮೂಡ್ತಾ ಇತ್ತು. ಈಗ ನಾಳೆ ನಡೀತಾ ಇರುವಂತಹ ಸಭೆ ಅಂದ್ರೆ ಏನು ಬೆಂಗಳೂರಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. 5 ಪಾಲಿಕೆ ಇರ್ಬೋದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿರ್ಬೋದು. ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಚುನಾವಣೆಗೆ ಒಂದಷ್ಟು ಸಿದ್ಧತೆಗಳನ್ನ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ ಪಕ್ಷದ ಮಟ್ಟದಲ್ಲಿ. ಆ ಸಭೆಗೂ ಕೂಡ ಮತ್ತೆ ನಾಳೆ ಸುರ್ಜೇವಾಲಾ ಬರ್ತಾ ಇರುವಂತದ್ದು, ಅವ್ರ ನೇತೃತ್ವದಲ್ಲೂ ಕೂಡ ಒಂದಷ್ಟು ಸಭೆ ನಡೀತಾ ಇದೆ ಬೆಂಗಳೂರು ನಾಯಕರದ್ದು. ಪ್ರಮುಖವಾಗಿ ಹೇಗೆಲ್ಲ ಚುನಾವಣೆಗೆ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂಥದ್ದು. ಅವರೇನು ವೋಟ್ ಚೋರಿ ವಿಚಾರವನ್ನು ಹೇಳ್ತಾರೆ, ಅದಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕನ್ನೋ ವಿಚಾರ ಇದ್ರೂ ಕೂಡ, ಆದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಮತ್ತು ಪಕ್ಷದ ಮಟ್ಟಿಗಿನ ಪ್ರಮುಖ ತೀರ್ಮಾನ ಸಂದರ್ಭದಲ್ಲಿ ಪದೇ ಪದೇ ಉಸ್ತುವಾರಿ ಬರ್ತಾ ಇರುವಂತದ್ದು ಈ ಬಾರಿ ಹೈಪರ್ ಆಕ್ಟಿವ್ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ. ಮಮತಾ, ರೈಟ್. ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.